ವಿಜಯ್ ಸಂಕೇಶ್ವರ್ ಅಂತಿದ್ದಾರೆ, VRL ಓನರ್ ಅದಾರಲ್ಲ, ಅವರ ಜೀವನವನ್ನ ಒಂದು ಸಾರಿ ತರುಣರೆಲ್ಲ ಗಮನಿಸ್ಬೇಕು. ಆ ಪುಣ್ಯಾತ್ಮ ನಮ್ಮನ್ನ ಪೂಜೆಗಾಗಿ ಕರೆದಂಥ ಸಂದರ್ಭದಲ್ಲಿ ನಾ ಕೇಳಿದೆ, ನಿಮ್ಮ ಬದುಕು ಹೆಂಗೆ ಬೆಳೆದು ಬಂತು ಅಂತ. ಅವ್ರು ಹೇಳ್ತಾ ಇದ್ರು, ಅಜ್ಜವ್ರೆ, ನಮ್ಮ ತಂದೆ ನನ್ನನ್ನು ಮನೆ ಬಿಟ್ಟು ಹೊರಗೆ ಕಳಿಸುವಾಗ ನಿಂತು ಹೋಗಿರುವ ಹಳೆ ಲಾರಿಯನ್ನು ಕೊಟ್ಟು ಕಳಿಸಿದ್ರು. ಆ ಹಳೆ ಲಾರಿಯನ್ನು ರಿಪೇರಿ ಮಾಡಿಸಿಕೊಂಡೆ. ಅದನ್ನು ರಿಪೇರಿ ಮಾಡಿಸಿಕೊಂಡು ಡ್ರೈವರ್ನು ಹುಡುಕಾಕ ಹೋಗಲಿಲ್ಲ. ಯಾಕಂದ್ರೆ ಡ್ರೈವರ್ಗೆ ಪಗಾರ ಕೊಡಕ್ಕೆ ನನ್ನ ಹತ್ರ ರೊಕ್ಕ ಇರಲಿಲ್ಲ, ನಾನೇ ಡ್ರೈವರ್ ಆದೆ. ನಾ ಡ್ರೈವರ್ ಆದ ನಂತರದಲ್ಲಿ ಒಬ್ಬ ಹಮಾಲಿ ಮಾಡೋರು ಬೇಕಲ್ಲ. ಗದಗದಿಂದ ಹುಬ್ಳಿ ತನಕ ದಿನ ಒಂದು ಟ್ರಿಪ್, ಒಂದು ಲೋಡು ಧಾನ್ಯಗಳನ್ನು ಒಯ್ತಿದ್ದೆ APMCಯಿಂದ. 200 ಚೀಲ, ಒಂದೊಂದು ಕ್ವಿಂಟಲ್ ಇನ್ನು 200 ಚೀಲಗಳನ್ನು ಹೊರಸಾಕ ಮಾತ್ರ ಒಬ್ಬವನ್ನ ಸಹಾಯಕ್ಕೆ ತಗೋತಿದ್ದೆ. 200 ಚೀಲ ನಾನೇ ಹೊತ್ತು ಹಾಕ್ತಿದ್ದೆ, ನಾನೇ ಲಾರಿ ಹೊಡ್ಕೊಂಡು ಬಂದು ನಾನೇ ಇಳಿಸ್ತಿದ್ದೆ ಅನ್ನುವಂಥ ಮಾತನ್ನು ಅವ್ರು ಹೇಳಿದರು. ವಿಚಾರ ಮಾಡ್ರಿ, ಇವತ್ತು ಅವ್ರು ಸ್ವಂತ ವಿಮಾನದಾಗ ಅಡ್ಡಾಡ್ತಿರ್ಬೋದು, ಇವತ್ತಿನ ವಿಮಾನ ನೋಡ್ಬೇಡ್ರಿ, ಹಳೆ ಕಾಲದ ಲಾರಿ ನೋಡ್ರಿ. ಇನ್ನೂ ಒಂದು ಮಾತು ಹೇಳಿದರು, ಕಾಮತ್ ಹೋಟೆಲ್ಗೆ ಊಟಕ್ಕೆ ಹೋದ್ರೆ 5 ರೂಪಾಯಿ ಇರ್ತಿತ್ತು ಹೊಟ್ಟೆ ತುಂಬ ಊಟಕ್ಕೆ. ಆದರೆ 5 ರೂಪಾಯಿ ಕೊಟ್ಟು ಊಟ ಮಾಡಬೇಕಲ್ಲ ಅನ್ನೋ ಸಂಕಟಕ್ಕೆ ನಾನೇನು ಮಾಡ್ತಿದ್ದೆ ಅಂತಂದ್ರೆ, ರಸ್ತೆ ಪಕ್ಕದಲ್ಲಿ ಗಿರ್ಮಿಟ್ಟ ಮಾಡ್ತಿದ್ರು. ಎಷ್ಟು ತಿನ್ನು 1 ರೂಪಾಯಿ ಕೊಡ ಅಂತಿದ್ರು. 4 ರೂಪಾಯಿ ಉಳಿಸೋ ಸಲುವಾಗಿ ರಸ್ತೆ ಪಕ್ಕಕ್ಕೆ ಗಿರ್ಮಿಟ್ಟ ತಿಂತಿದ್ದೆ. ಅವ್ರು ಹೇಳಿದ ಮಾತುಗಳಿವೆಲ್ಲ ನಾವೆಲ್ಲ ಬಹಳ ಗಮನಿಸ್ಬೇಕು. ಇವನ್ನೆಲ್ಲ ಒಂದು ಸಾರಿ ಒಂದು ಲೋನಾ ತಗೋಬೇಕನ್ನಿಸ್ತು. ಯಾಕಂದ್ರೆ ಊರಾಗ ಅಡ್ಡಾಡೋದ್ರೊಳಗೆ ಟೈಮ್ ಹೊಂಟಿತ್ತು. ಆ ಲೋನಾ ತಗೊಳಕ ಅದರ ಬೆಲೆ ಎಷ್ಟಿತ್ತು ಅಂತಂದ್ರೆ 2,500 ರೂಪಾಯಿ ಇತ್ತು. ನನ್ನ ಕಡೆಗೆ ನೋಡಿದ್ರೆ ರೊಕ್ಕ ಇಲ್ಲ. ಬ್ಯಾಂಕಿಗೆ ಹೋದೆ, 2,500 ರೂಪಾಯಿ ನಂಗೆ ಸಾಲ ಕೊಡ್ರಿ ಲೋನಾ ತಗೊಳಕ್ ಅಂದೆ. ಚೇರ್ಮನ್ ನೋಡಿದ್ರೆ ಸ್ಯಾಂಕ್ಷನ್ ಮಾಡಿದ್ರು. ಆದರೆ ಮ್ಯಾನೇಜರ್ ನೋಡಿದ್ರೆ ಇಂಥ ಒಂದೊಂದು ಸಾಕ್ಷಿ ಸಹಿ ಹಾಕ್ಸಿದ್ರೆ ನಾನು ನಿನಗೆ ಸಾಕ್ಷಿ ಸಹಿ ಹಾಕಿದ್ರೆ ನಿನಗೆ ನಾ ಲೋನ್ ಕೊಡ್ತೀನಿ ಅಂದರು. ಯಾರ ಸಾಕ್ಷಿ ಸಹಿ ಅಂದ್ರೆ ನನ್ನ ಸಂಬಂಧಿಕ. 2,500 ರೂಪಾಯಿ ಸಲುವಾಗಿ ಸಂಬಂಧಿಕರ ಮನೆಗೆ ಸಾಕ್ಷಿ ಸಹಿ ಹಾಕಬರ್ರಿ, ಜಾಮೀನ್ದಾರ ಆಗಬರ್ರಿ ಅಂತ ನಾನು ಹೋಗೋದು ನನಗೆ ಸರಿ ಅನಿಸ್ಲಿಲ್ಲ. ಅವ್ರನ್ನಂತೂ ನಾ ಜಾಮೀನ್ದಾರನಾಗಿ ಕರೆಯಲ್ಲ, ಆದ್ರೆ 1 ರೂಪಾಯಿನೂ ಅವ್ಯವಹಾರ ಮಾಡಲ್ಲ. ನೀವು ನಂಗೆ ಲೋನ್ ಕೊಡ್ತೀರಿ ಅಂತ ಕೇಳಿದರೆ ಅವ್ರು ಕೊಡೋಲ್ಲ ಅಂದರು. ಅವಾಗ ನಾನು ಎಲ್ಲ ಕಾಗದ ಪತ್ರಗಳನ್ನ ಹರಿದು ಮ್ಯಾನೇಜರ್ನ ಮಕ್ಕಕ್ಕೆ ಒಗೆದು ಮನೆಗೆ ಬರ್ತಾ ಇರಬೇಕಾದ್ರೆ ಧಾರವಾಡದಲ್ಲಿ ಒಬ್ಬ ಮನುಷ್ಯ 5,000 ರೂಪಾಯಿನ ಯಾವ ಕಾಗದ ಪತ್ರಗಳು ಇರಲಾರ್ದಂಗೆ ಸಾಲ ಕೊಡ್ತಾನೆ, ಆದ್ರೆ ದಿನ 50 ರೂಪಾಯಿ ಕಟ್ಟಿಸ್ಕೊಂತಾನೆ. 5,000 ರೂಪಾಯಿ ಸಾಲ ಕೊಟ್ಟರೆ 500 ರೂಪಾಯಿ ಅಡ್ವಾನ್ಸ್ ಕಟ್ ಮಾಡ್ತಾನೆ, 4,500 ರೂಪಾಯಿ ಮಾತ್ರ ಕೊಡ್ತಾನೆ ಅಂತ ಸುದ್ದಿ ಗೊತ್ತಾಯ್ತು. ನಾನು 5,000 ರೂಪಾಯಿ ಸಾಲ ತರೋ ಸಲುವಾಗಿ ಧಾರವಾಡಕ್ಕೆ ಹೋದೆ. 500 ರೂಪಾಯಿ ಕಟ್ ಮಾಡ್ಕೊಂಡು 4,500 ರೂಪಾಯಿ ಕೊಟ್ಟರು. ಆ 4,500 ರೂಪಾಯಿದೊಳಗೆ 2,500 ರೂಪಾಯಿ ಸ್ಕೂಟರ್ ತೊಗೊಂಡೆ, 2,000 ರೂಪಾಯಿನ ಸಂಸಾರಕ್ಕೆ ತಂದು ಹಾಕ್ಕೊಂಡೆ. ಹೀಗೆ ನೂರಾರು ಇಂತಹ ಉದಾಹರಣೆಗಳನ್ನು ಹೇಳ್ತಾ ಇದ್ರು ಅವರು. ಪ್ರಾಮಾಣಿಕತೆ ಬಗ್ಗೆ ಹೇಳ್ತಾ ಇದ್ರು. ಎಂದೂ ನನ್ನ ಜೀವಮಾನದಲ್ಲಿ ಒಂದೇ 1 ರೂಪಾಯಿ ಒಬ್ಬ ಮನುಷ್ಯಂದನ್ನ ಹಾಕಿಲ್ಲ. ಆದರೆ ಒಂದು ಕಾಲಕ್ಕೆ 5,000 ರೂಪಾಯಿ ಸಾಲದಿಂದ ಹಿಡ್ಕೊಂಡು ಇವತ್ತು 1,500 ಕೋಟಿ ತನಕ ಸಾಲ ತೆಗೆದುಕೊಳ್ತಿರ್ತೀವಿ ದೊಡ್ಡ ದೊಡ್ಡ ಯೋಜನೆಗಳನ್ನು ಹಾಕಬೇಕಾದ್ರೆ, ಮತ್ತು ಹಾಗೆ ಕಟ್ತಿರ್ತೀವಿ ಅನ್ನುವಂತಹ ಮಾತು. 2,500 ರೂಪಾಯಿ ಸಾಲ ಕೊಡದೇ ಇರುವಂತಹ ಬ್ಯಾಂಕ್ಗಳು ಇವತ್ತು ನನ್ನ ಮನೆ ಮುಂದೆ ಬಂದು ನಿಂದಿರ್ತಾವ. 1,000 ಕೋಟಿ ಬೇಕು, 2,000 ಕೋಟಿ ಬೇಕು ಹೇಳ್ರಿ, ನಮ್ಮ ಕಡೆ ತಗೋರಿ ಅಂತ ಅಂತಾವ. ಹೀಗೆ ನೂರಾರು ಉದಾಹರಣೆಗಳನ್ನ ಹೇಳ್ತಾ ಇದ್ರು. ಒಂದು ಸಾರಿ ಹುಡುಗರಿಗೆ ನಾನು ಮೊಬೈಲ್ ಬಳಸಬೇಡ್ರಿ ಅಂತ ಹೇಳೋದಿಲ್ಲ, ಬಳಸ್ರಿ. ಆದ್ರೆ ಇಂತಹ ಘಟನೆಗಳನ್ನ ನೋಡಲಿಕ್ಕೆ ಮಾತ್ರ ಬಳಸಿದ್ರೆ ನಿಮ್ಮ ಬದುಕು ಬದಲಾವಣೆ ಆಗುತ್ತೆ ಹೊರತಾಗಿ ಸುಮ್ಮನೆ ಅದನ್ನು ಕೆದರ್ಕೊಂತ ಕುಂತಿರಿ ಅಂತಂದ್ರೆ ಏನು ಉಪಯೋಗ ಆಗಲ್ಲ. ಈ ಹಳೆ ಕಾಲಕ್ಕೆ ಕೋಳಿ ತಿಪ್ಪಿಕೆ ಬರ್ತಿದ್ದು, ಈಗ ಅವು ಇಲ್ದಂಗೆ ಎಲ್ಲ ಮುಗಿಸ್ಬಿಟ್ರಿ ಪಾಪ. ಅವು ಕರೆಕ್ಟ್ 4 ಗಂಟೆಗೆ ಒದರ್ತಿದ್ದು, ಈಗ ಒದರದ ಬಿಟ್ಟವು. ಒದರಿದ್ರು ಉಳಿಯಂಗಿಲ್ಲ ಅಂತವು. ಒದರಿದ್ರು ಉಳಿಯಂಗಿಲ್ಲ. ಯಾಕೆ ಬೇಕಪ್ಪ, ಒದರದು ಬೇಡ, ಏನು ಬೇಡ, ಎದ್ದರೆ ಹಳ್ಳಿ ಬಿದ್ದರೆ ಬೀಳಿ ಅಂತ ಸುಮ್ಮಲಿಗೆ ಅವು ಎದ್ದು ಕೂಡಲೇ ತಿಪ್ಪಿ ಕೆದರಾಕ್ ಚಲೋ ಮಾಡ್ತಿದ್ದು. ಸಾಯಂಕಾಲ ತನಕ ಕೆದರಿದ್ದ ಹೊಟ್ಟೆ ಪಾಡಿಗಾಗಿ ಸುಮ್ಮನೆ ಕೆದರ್ತಿದ್ದಿಲ್ಲ. ಏನಾದ್ರೂ ಕೆದರಿದ್ರೆ ಹೊಟ್ಟೆ ತುಂಬಿತಲ್ಲ ಅಂತ ಕೆದರ್ತಿದ್ವು. ಆದ್ರೆ ಇವು ಏನದಾವಲ್ಲ, ಬೆಳಗ್ಗೆ ಎದ್ದು ಕೂಡಲೇ ರಾತ್ರಿ ಮಲಗು ತನಕ ಕೆದರ್ತಾವಲ್ಲ. ಏನಾರು ಸಿಕ್ಕೈತೆ ಒಮ್ಮೆ? ಏನು ಸಿಕ್ಕಿಲ್ಲ ನಿಮ್ಗೆ.
ಕೋಳಿ ಹೊಟ್ಟಿ ತುಂಬಿತೆ ಹೊರತಾಗಿ ಕೆದರೋದ್ರಿಂದ ನಿಮಗೇನು ಸಿಗ್ತದೆ? ಏನೂ ಸಿಗಲ್ಲ. ಅದರೊಳಗೆ ಯಶೋಗಾಥೆಗಳನ್ನು ನೋಡ್ರಿ. ನನಗೆ ಇಂಗ್ಲೀಷ್ ಬರ್ತಿದ್ದಿಲ್ಲ, ನನಗೆ ABCDನೂ ಬರ್ತಿದ್ದಿಲ್ಲ. ನಾನೀಗ ಒಂದು 5 ವರ್ಷಗಳ ಹಿಂದೆ ಯಾಕೆ ಈ ಮೊಬೈಲನ್ನು ಬಳಸಿ ಇಂಗ್ಲೀಷ್ ಕಲಿಬಾರ್ದು ಅಂತ ಪ್ರಾರಂಭ ಮಾಡಿದೆ. ಅದರೊಳಗೆ ನಾ ಇಂಗ್ಲೀಷ್ ಕಲಿತೆ. ಇಂಗ್ಲೀಷ್ ಕಲ್ತಿದ್ದು ನಾ ಸರಿ ಕಲ್ತಿನೇ ಇಲ್ಲ ನೋಡೋಣ ಅಂತೇಳಿ ಒಂದು ಗೌರ್ಮೆಂಟ್ ಹೈಸ್ಕೂಲ್, ನಮ್ಮ ಊರೊಳಗಿನ ಗೌರ್ಮೆಂಟ್ ಹೈಸ್ಕೂಲಿಗೆ ನಾವೇ ಜಮೀನು ಕೊಟ್ಟಿದ್ವಿ ದಾನ. SSLC ಹುಡುಗರಿಗೆ ಪಾಠ ಹೇಳಲಿಕ್ಕೆ ಪ್ರಾರಂಭ ಮಾಡಿದೆ. ನನಗೆ ಭಾಳ ಖುಷಿ ಅನಿಸಿದ್ದಂದ್ರೆ, ಯಾವ ಹುಡುಗರು ನನ್ನ ಕಡೆಗೆ ಇಂಗ್ಲೀಷ್ ಟ್ಯೂಷನ್ ತೊಗೊಂಡಿದ್ವು ಅವೆಲ್ಲ 100% ಮಾಡಿಬಿಟ್ಟು ಮಾರ್ಕಸ್ ಬಂದು ಅವು ಖುಷಿ ಆಯ್ತು ನನಗೆ. ಅಂದ್ರೆ ನಾನು ಚಲೋ ಇಂಗ್ಲೀಷ್ ಕಲ್ತೀನಿ ಅಂತ ಗೊತ್ತಾಯ್ತು ನನಗೆ. ಹಾಗೆ ಹಿಂದಿ ಕಲ್ತುಕೊಂಡೆ. ಯಾವುದೇ ವಸ್ತುಗಳು ಶತ್ರು ಅಲ್ಲ, ಆದ್ರೆ ಅದರ ಬಳಕೆ ಮಾಡಿಕೊಳ್ಳುವಂಥ ಕ್ರಮ ಐತಲ್ಲ ಅದು ಭಾಳ ಮಹತ್ವದ್ದು. ಈ ದೇಹನೂ ಕೂಡ ಇದೇನು ದೊಡ್ಡ ಶತ್ರು ಅಲ್ಲ, ಇದು ಬಹಳ ದೊಡ್ಡ ಮಿತ್ರ. ಈ ದೇಹವನ್ನು ನಾವು ಎದಕ್ಕೆ ಬಳಸ್ಕೋಬೇಕು ಅದಕ್ಕೆ ಬಳಸ್ಕೋಬೇಕೇ ಹೊರತಾಗಿ ಎದೆದಕ್ಕರ ಬಳಸ್ಕೋಬಾರ್ದು. ನಾ ಪ್ಯಾಂಟು ಶರ್ಟ್ ಹಾಕಿದ ಹುಡುಗರಿಗೆ ಗಂಡಸರು ಅನ್ನೋದಿಲ್ಲ. ನಾ ಗಡ್ಡ ಮೀಸಿ ಬಿಟ್ಕೊಂಡು ಅಡ್ಡಾಡಿದ ಹುಡುಗರು ಗಂಡಸರು ಅನ್ನೋದಿಲ್ಲ. ದೋತ್ರ ಟೊಪಿಗಿ ಅಂಗಿ ಹಾಕ್ಕೊಂಡವ್ರಿಗೆ ಗಂಡಸರು ಅನ್ನೋದಿಲ್ಲ. ಈಗ ಅವು ಗಂಡಸರಂಗೆ ಇಲ್ಲ ಬಿಡ್ರಿ. ಈ ಊರು ಬಿಟ್ಟು ಬಿಡ್ರಿ ನೀವು. ಏನೇನು ಮಜೆ ಆಗ್ಯಾವ ಅಂದ್ರೆ ಮುಗುಬಟ್ಟು ಚುಚ್ಕೊಳಕತ್ತೇವೆ ಈಗಿನ ಹುಡುಗರು. ಜಡಿ ಕಟ್ಕೊಂಡು ತುರ್ಬಾ ಬಿಟ್ಕೊಳಕತ್ತಾವ, ಜಡಿ ಕಟ್ಕೊಳಕತ್ತಾವ, ಆಕಾರ ಗೆಟ್ಟವ ಗಂಡು ಹುಡುಗರು. ನೀವು ನೋಡ್ರಿ ಆ ಕಡೆ ಬೆಂಗಳೂರು ಮೈಸೂರು ಕಡೆಗೆ ಹೋದ್ರಿ ಅಂದರೆ ಇನ್ನೂ ನಮ್ಮ ಕಡೆಗೆ ಒಂದು ಸ್ವಲ್ಪ ನಾಚಿಕೊಳಕತ್ತಾವ. ಹಂಗೆ ಚಲೋ ಆಗೈತಿ. ಇಲ್ಲಿ ಕಟಿಂಗ್ ಮಾಡಿಸ್ಕೊಂತಾವ. ಅದು ಎಂಥ ಕಟಿಂಗು ಏನು, ಈಗಿಂದ ಯಾವ್ದು ಹೆಬ್ಬುಲಿ ಕಟಿಂಗ್ ಅಂತ, ಅದು ಸೇಮ್ ಪೈಕಾನಿ ತೊಳೆಯು ಕಸಬರಿಗಿದ್ದಂಗೆ ಐತೆ ಅದು. ಅದಕ್ಕೆ ನಾ ಕಸಬರಿಗೆ ಕಟಿಂಗ್ ಅಂತ ಹೆಸರಿಟ್ಟೀನಿ. ಹೆಬ್ಬುಲಿ ಕಟಿಂಗ್ ಅನ್ನೋದಲ್ಲ ಅದಕ್ಕೆ. ಅದ್ಯಾ ಹೆಬ್ಬುಲಿ ರೀ ಹೇಳಿ, ಯಾರ್ದಾರ ತಂದು ಹಾಕಿದ್ದು ತಿಂದು ಹಾಕಿದ್ರೆ ಅದು ಹೆಬ್ಬುಲಿ ಹಾಕತ್ತೆ ಎಲ್ಲರೂ. ಅದು ಕಸಬರಿಗೆ ಅಂದ್ರೆ ಪೂಜಾದ ಮನಿದು ವಿಸಿಟಿಂಗ್ ಹಾಲಿಂದು ಕಸ ಹೊಡೆಯೋದಲ್ಲ. ಹೇಳಿದ್ನಲ್ಲ ನಾ ಎಲ್ಲಿದಂತೇಳಿ. ನಿನ್ನ ಆಕಾರ ಹೆಂಗೈತೆ ಅನ್ನೋದು ಬಹಳ ಮುಖ್ಯ ಅಲ್ಲ, ನೀ ಏನು ಸಾಧನೆ ಮಾಡ್ತಾ ಇದೆಯಾ ಅನ್ನೋದು ಬಹಳ ಮುಖ್ಯ. ಹೊರಗಿನ ಆಕಾರಕ್ಕೆ ಬೆಲೆ ಇಲ್ಲ, ನನ್ನ ಸಾಧನೆಗೆ ಬೆಲೆ ಇರ್ತದೆ. ನನ್ನ ಸಾಧನೆಗೆ ಬೆಲೆ ಇರ್ತದೆ. ಸಾಧನೆ ಮಾಡಬೇಕು. ಯಾರು ಗಂಡಸರು ಅಂತ ಪ್ರಶ್ನೆ ಕೇಳಿದರೆ ನಾ ಆ ರೀತಿ ಇರೋರನ್ನ ಗಂಡಸರು ಅನ್ನೋದಿಲ್ಲ. 3 ಕೆಲಸ ಯಾವನು ಮಾಡ್ತಾನೆ ಅವನು ನಿಜವಾದ ಗಂಡಸು. ಎಜುಕೇಷನ್ 25 ವರ್ಷಕ್ಕೆ ಮುಗಿತೈತೆ ಅಂತ ಇಟ್ಕೊಳ್ಳೋಣ. ಎಜುಕೇಷನ್ ಮುಗಿದ ಕೂಡಲೇ ಮದುವೆ ಮಾಡ್ತಾರಲ್ಲ, ಆ ಮದುವೆ ಟೈಮ್ನಲ್ಲಿ ಗಂಡಸ್ತನ ತೋರಿಸ್ಬೇಕು. ಕನ್ಯಾ ನೋಡಕ್ಕೆ ಹತ್ತಿದ ಕೂಡಲೇ ಕನ್ಯಾ ನೋಡುವ ತಂದೆ ತಾಯಿಗಳಿಗೆ ಯಾವ ಹುಡುಗ ವರದಕ್ಷಿಣೆ ತಗೊಳ್ಳಲಾರ್ದಂಗೆ ಮದುವೆ ಆಗ್ತೀನಿ ಅಂತ ಘೋಷಣೆಯನ್ನ ಮಾಡ್ತಾನೆ ಅವನು ಒರಿಜಿನಲ್ ಗಂಡಸೇ ಹೊರತಾಗಿ ವರದಕ್ಷಿಣೆ ತಗೊಂಡನಂದ್ರೆ ಗಂಡಸ ಅಲ್ವೇ ಅಲ್ಲ. ನನ್ನ ಮೊದಲನೇ ಸಿದ್ಧಾಂತ, ನಾ ಗಂಡಸು ಅನ್ನೋ ಯಾವನದಿರಿ ಅವರು ಮಾತ್ರ ₹1 ವರದಕ್ಷಿಣೆ ತಗೊಳ್ಳಾರ್ದಂಗೆ ಮದುವೆ ಆಗಬೇಕು. ಮೊದಲನೇ ಗಂಡಸ್ತನ ಅದು. ಎರಡನೇ ಗಂಡಸ್ತನ ಯಾವುದು? ಮದುವೆ ಆದ ಕೂಡಲೇ ಅವ್ವ ಅಪ್ಪಗೆ ಗಂಟು ಬೀಳ್ತಾರೆ, ತಂದೆ ತಾಯಿ ಗಂಟು ಬೀಳ್ತಾರೆ. ನಮ್ಮ ಪಾಲಿನ ಆಸ್ತಿ ಕೊಟ್ಟು ಬಿಡ್ರಿ, ನಾವು ಹೊರಗೆ ಹೋಗ್ತೀವಿ. ತಂದೆ ತಾಯಿ ಹೇಡಿಗಳಿದ್ರಪ್ಪ ಅಂತಂದ್ರೆ ಅವ್ರನ್ನ ಹೊರಗೆ ಹಾಕ್ತಾರೆ. ಅವ್ರು ಒಂದು ಸ್ವಲ್ಪ ಗಟ್ಟಿದ್ರು, ಚಲೋ ಇದ್ರು, ಸ್ಟ್ರಾಂಗ್ ಇದ್ರು ಅಂತಂದ್ರೆ ಇವರ ಹೊರಗೆ ಹೋಗ್ತಾರೆ. ಹೊರಗೆ ಹೋಗೋ ಮುಂದೆ ನಮ್ಮ ಪಾಲಿನ ಆಸ್ತಿ ಕೊಡ್ರಿ ಅಂತಾರೆ. ಯಾರು ಗಂಡಸರು ಅಂತಂದ್ರೆ ತಂದೆ ತಾಯಿಗಳ ಆಸ್ತಿಯಲ್ಲಿ ಪಾಲು ಕೇಳದೇ ಇರೋರು ಗಂಡಸರೇ ಹೊರತಾಗಿ ಪಾಲು ಕೇಳಿದ್ರೆ ಅವ್ರು ಗಂಡಸರು ಅಲ್ಲವೇ ಅಲ್ಲ. ಯಾಕೆ ನಿನ್ನ ಹೊಟ್ಟೆ ತುಂಬಿಸ್ಕೊಳಕ್ಕಾಗಲ್ಲ? ನಿನ್ನ ಹೆಂಡತಿ ಅದಾಳಲ್ಲ, ಆಕಿನ ಒಬ್ಬಾಕಿಗೆ ತಂದು ಹೊಟ್ಟಿಗೆ ತಂದು ಹಾಕೋಕ್ಕಾಗಲ್ವಾ ನಿನಗೆ? ಅವ್ವ ಅಪ್ಪ ಗಳಿಸಿದ ಆಸ್ತಿನೇ ಬೇಕಾ? ಅದನ್ನು ಕೇಳಬಾರ್ದು ನಿಜವಾದ ಗಂಡಸಾಗಿರ್ತಕ್ಕಂಥವು. ಅವ್ರು ಸತ್ತ ಮೇಲೆ ತಾನೇ ಬರ್ತದೆ, ಅದು ಎಲ್ಲೇ ಹೋಗಲ್ಲ, ಪಿತ್ರಾರ್ಜಿತ ಆಸ್ತಿಯಾಗಿ ಬರ್ತದೆ. ಅದು ಬಂದ್ರೆ ಬರೋಲ್ಲ. ಇನ್ನು ಮೂರನೇದೊಂದು ಭಾಳ ಮಹತ್ವದ್ದೈತಿ. ಹುಡುಗರಿಗೆ ಮಾತ್ರ ಹೇಳಾಕತ್ತೀನಿ ಈ ಮಾತು ನಾನು, ಗಂಡು ಹುಡುಗರಿಗೆ. ನಾ ಗಂಡಸಂತ ಅನ್ನೋಂಗ ಗಂಡಸರಂಗೆ ಕಾಣೋರಿಗೆಲ್ಲ ಹೇಳಾಕತ್ತಿದ್ದು. ನಾ ಗಂಡಸಂತ ಯಾರು ಹೇಳ್ತಾರ ಅವ್ರಿಗೆ ಅಟ ಹೇಳಾಕತ್ತೀನಿ. ಮೂರನೇದು ಭಾಳ ಮಹತ್ವದ್ದೈತಿ. ಯಾರು ಗಂಡಸರು? ಮೂರನೇದೈತಿ ನೋಡ್ರಿ. ಯಾವುದು ಅಂದರೆ 30 ನಿಮಿಷ ಟೈಮ್ ಕೊಟ್ರ ಆತ ಆದ್ರೆ ಹೇಳ್ರಿ. ಮೂರನೇದ್ದು ಯಾವುದು ಅಂದರೆ, ಏನು ನಾನು ಗಂಡಸಂತ ಹೇಳ ಊಟಕ್ಕೆ ಕುಂತಾನಲ್ಲ, ಅವ್ವರ ನೀಡ್ಲಿ, ಅಕ್ಕರ ನೀಡ್ಲಿ, ತಂಗಿಯರ ನೀಡ್ಲಿ, ಅತ್ತೆರ ನೀಡ್ಲಿ, ಯಾರರ ನೀಡ್ಲಿ, ನೀನು ಊಟಕ್ಕೆ ಕುಂತಿಯಲ್ಲ ಹುಡುಗ, ನಿನ್ನ ತಟ್ಟಿ ಒಳಗಿನ ತುತ್ತನ್ನ ಹಿಂಗೆ ಒಂದು ಸಾರಿ ಕೈಯಾಗ ತಗೊಂಡು, ತಾಟಿನೊಳಗಿನ ತುತ್ತನ್ನ ಕೈಯಾಗ ತಗೊಂಡು ಕೇಳು. ಆ ತುತ್ತನ್ನ ನಾ ದುಡಿದ ಮೇಲೆ ನನ್ನ ಕೈಯಾಗ ಬಂದಿಯೋ ಅಥವಾ ಯಾರ ದುಡಿದ ಮೇಲೆ ನನ್ನ ಕೈಯಾಗ ಬಂದಿಯೋ ಅಂತ ಆ ತುತ್ತನ್ನ ಕೇಳು. ಅದು ಸತ್ಯವನ್ನೇ ಹೇಳುತ್ತೆ. ನೀ ದುಡಿದ ಮೇಲೆ ಬಂದೀನಿ ಅಂತಂದ್ರೆ ಅದನ್ನು ಹೊಟ್ಯಾಗ ಹಾಕು.
ಇಲ್ಲ ನೀ ದುಡ್ದಿಲ್ಲ ಅಂದುಬಿಟ್ರೆ ಅದನ್ನು ಮತ್ತೆ ತಟ್ಟ್ಯಾಗ ಹಾಕಿ ಉಪವಾಸ ಯಾವನು ದುಡಿಲಿಕ್ಕೆ ಎದ್ದು ಹೇಳ್ತಾನೆ ಅವನು ಒರಿಜಿನಲ್ ಗಂಡಸಾಗಿರ್ತಾನೆ ಹೊರತಾಗಿ ಮತ್ತೆ ಹಂಗ ಸುಮ್ ಬಾಯಾಗ ಹಾಕೊಂಡ್ರೆ ಅವ ಗಂಡಸಾಗಕ್ಕೆ ಸಾಧ್ಯನೇ ಇಲ್ಲ.